ಮಾಡ್ರಿ ವಿದ್ಯಾರ್ಥಿಗಳು ಗಣಿತ ಮಾಡ್ರಿ ಇದನ್ನ. ಇವು ಒಂದು ಸ್ವಲ್ಪ ಭಾಳ ಚಲೋ ಇರ್ತಾವೆ, ಇವ ಅತಿ ಚಂದ ಇರ್ತಾವೆ. ಇದನ್ನ ತಿಳ್ಕೊಂಡು ಮಾಡಿರಿ. ಮಾಡೋದಾತ ವಿಡಿಯೋ ಆನ್ ಮಾಡಿರಿ ನೋಡಿ. ಈ ಗಣಿತಗಳನ್ನು ಹೇಳುವಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಮುಂದಿನ ಗಣಿತಗಳನ್ನು ಮಾಡಬೇಕಾಗ್ತದೆ. ಈಗ ನೀವು ಇದನ್ನೇ ನಾ ತಿಳಿಸಿದ ಮತ್ತೊಂದ್ಸಲ ರಿಪ್ಲೈ ಮಾಡಿಬಿಟ್ರೆ ಇದೇ ಕ್ವಶನ್ ಆಗಿಬಿಡ್ತಾವೆ. ಮೊದಲೇನು ನಾ ಹೆಂಗೆ ತಿಳಿಸ್ತೀನಿ ಅದನ್ನೆಲ್ಲ ಲಕ್ಷ್ಯ ಕೊಟ್ಟು ನೋಡ್ರಿ. ಇಲ್ಲೊಂದು ಸ್ವಲ್ಪ ಸೂತ್ರ ಹೇಳುವಾಗ ಒಂದು ಸ್ವಲ್ಪ ಲಕ್ಷ್ಯ ಇರಲಿ. ಶಾಂತ ಒಂದು ಬ್ಯಾಂಕಿನಲ್ಲಿ 8,000 ರೂಪಾಯಿಗಳನ್ನು ಠೇವಣಿ ಇಡುತ್ತಾನೆ. ಅಂದರೆ ಬ್ಯಾಂಕ್ನಾಗ ರೊಕ್ಕ ಇಡ್ತಾನೆ. ಶ್ರೀಮಂತರು ರೊಕ್ಕ ಇಡ್ತಾರೆ ಬಡ್ಡಿ ಆಸೆಗೋಸ್ಕರ, ಅದು ಅಸಲೇ. 8,000 ರೂಪಾಯಿ ಏನು ಮಾಡ್ತಾನವ, ಬ್ಯಾಂಕ್ನಾಗ ಇಡ್ತಾನೆ. ಬ್ಯಾಂಕ್ ಬಡ್ಡಿ ದರ 10%ರಂತೆ 3 ವರ್ಷಗಳ ನಂತರ ಅವಳಿಗೆ ಬರುವ ಒಟ್ಟು ಹಣ ಎಷ್ಟು ಅಂದ್ರೆ ಮೊತ್ತ, ಅವಳಿಗೆ ದೊರೆತ ಸರಳ ಬಡ್ಡಿ ಎಷ್ಟು ಅಂದ್ರೆ ಬಡ್ಡಿ, ಅವಳಿಗೆ ದೊರೆತ ಒಟ್ಟು ಹಣ ಎಷ್ಟು ಅಂದ್ರೆ ನೀವು ಕಂಡು ಹಿಡಿಬೇಕಾದದ್ದು ಮೊತ್ತ. ಆ ಪ್ರಶ್ನೆಯನ್ನ ಸರಿ ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ಸಂಗತಿಗಳನ್ನು ಹೆಂಗೆ ತಿಳ್ಕೋಬೇಕು, ಇದರ ಕೇವಲ ಸಂಗತಿಗಳು ಎಷ್ಟು, ಕನಿಷ್ಠ ನಿಮ್ಮ 3 ಸಂಗತಿಗಳನ್ನು ಕೊಟ್ಟುಬಿಟ್ರೆ ನಿಮಗೆ ಸರಳ ಬಡ್ಡಿನೂ ತೆಗಿಲಿಕ್ಕೆ ಬರ್ತದೆ, ಮೊತ್ತನೂ ತೆಗಿಲಿಕ್ಕೆ ಬರ್ತವೆ. ಇವು ಮಾಮೂಲಿಯಾಗಿ ನೀವೆಲ್ಲರೂ ಮಾಡೇ ಮಾಡ್ತೀರಿ. ಆದರೆ ಇದ್ರಾಗ ಒಂದು ಸ್ವಲ್ಪ ಟಫ್ ಲೆಕ್ಕಗಳವ. ಅವತ್ತೊಂದು ರೆಗ್ಯುಲರ್ ನಿಮ್ಮ ಕ್ಲಾಸಿಗೆ ಹಾಕಿರ್ತಾನೆ ಟೆಲಿಗ್ರಾಮ್ ಕ್ಲಾಸ್ನಾಗ. ಈಗ ನೀವು ಇಂಥ ಸರಳ ಲೆಕ್ಕಗಳನ್ನು ನೀವು ಕಲೀರಿ. ಭಿನ್ನ ರಾಶಿ ಒಳಗೆ ಬರ್ತಾವೆ, ದಶಮಾಂಶದಾಗ ಬರ್ತಾವೆ ಸರಳ ಬಡ್ಡಿಗಳು. ಆಮೇಲೆ ನೀವೇನು ಮಾಡಬೇಕು, ನಿಮ್ಮ ಇದು ಬಂದಾಗ ಏನು, ನೀವು ಟೆಲಿಗ್ರಾಮ್ ಕ್ಲಾಸ್ನಾಗ ರೆಗ್ಯುಲರ್ ಆನ್ಲೈನ್ ಜೂನ್ದಿಂದ ಪ್ರತಿಯೊಂದು ಗಣಿತಗಳು ನಿಮ್ಗೆ ಬೇಸಿಕ್ ನಾಲೆಜ್ ಇರಬೇಕು. ಸರಳ ಬಡ್ಡಿ ಅಂದರೆ ಏನು, ಹೆಂಗೆ ಕಂಡು ಹಿಡಿಬೇಕು, ಅವೆಲ್ಲ ಸೂತ್ರ ಮೇಲೆ ಮಾಡೋದಕ್ಕಿಂತಲೂ ಮೊದಲು ನೀವು ನೋವರೇದಾಗಿ ಹೆಂಗೆ ಮಾಡ್ತಾರೆ, ಟ್ರಿಕ್ಸ್ಗಳು ಭಾರಿ ಇರ್ತಾವೆ. ಎಲ್ಲ ಟೆಲಿಗ್ರಾಮ್ ಕ್ಲಾಸ್ನಾಗ ರೆಗ್ಯುಲರ್ ಆನ್ಲೈನ್ ಬರೀ ನಾ ಹೆಂಗೆ ತಿಳಿಸ್ತೀನಿ ನೀವು ಇಷ್ಟು ನೋಡ್ರಿ. ಇಲ್ಲಿ ಏನದ, ಬ್ಯಾಂಕಿನಲ್ಲಿ ಇಟ್ಟ ಹಣಕ್ಕೆ ಏನಂತಾರೆ ಅಂದ್ರೆ ಅದಕ್ಕೆ ಅಸಲು ಅಂತಾರೆ. ಬ್ಯಾಂಕ್ನಾಗ ಇಟ್ಟದ ಹಣಕ್ಕೆ ಏನಂತಾರೆ, ಅಸಲು. ಅಸಲು ಬರೋಬ್ಬರಿ ಎಷ್ಟು, 8,000 ರೂಪಾಯಿ. ಆಮೇಲೆ ಠೇವಣಿ ಬಡ್ಡಿ ದರ ಬರೋಬ್ಬರಿ ಎಷ್ಟು, ದರ ಬರೋಬ್ಬರಿ 10%. 100 ರೂಪಾಯಿ ಜರ್ ಇಟ್ಟಿದ್ರೆ 10 ರೂಪಾಯಿ ಬಡ್ಡಿ. ಎಷ್ಟು, 100 ರೂಪಾಯಿ ಇಟ್ಟರೆ 1 ವರ್ಷಕ್ಕೆ ಎಷ್ಟು ಬಡ್ಡಿ, 10 ರೂಪಾಯಿ ಬಡ್ಡಿ. 100 ರೂಪಾಯಿಗೆ 1 ವರ್ಷಕ್ಕೆ 10 ರೂಪಾಯಿ ಅಂತ ಅರ್ಥ ಮಾಡ್ಕೋಬೇಕು. ಬಡ್ಡಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಬಲ್ತೀವಿ. ಇದು 10% ಅಂದ್ರೆ ಏನಿರ್ತದೆ ಅದನ್ನು ನೀವು ತಿಳ್ಕೊಬೇಕು. ಹೆಂಗೆ ತಿಳ್ಕೊಬೇಕು ಅದನ್ನು ಬಡ್ಡಿ ನೋಡಿ. ದರ ಅಂದ್ರೆ ಏನು, ಬಡ್ಡಿ. 100 ರೂಪಾಯಿ ಜರ್ ಅವ್ರು ಕೊಟ್ರಂದ್ರೆ 1 ವರ್ಷದ ಮ್ಯಾಲೆ ನೀವು 110 ರೂಪಾಯಿ ಕೊಡ್ಬೇಕು. 1 ವರ್ಷ ಆದ ಕೂಡಲೇ ಎಷ್ಟಾಗ್ತದೆ, ಇದು 100 ರೂಪಾಯಿ 110 ರೂಪಾಯಿ ಆಗ್ತದೆ. 3 ವರ್ಷಕ್ಕೆ ಎಷ್ಟಾಗ್ತದ, 30 ರೂಪಾಯಿ ಆಗ್ತದ. 3 ವರ್ಷಕ್ಕೆ 130 ಆಗ್ತದೆ. ಇದು 100ಕ್ಕೆ 130 ಆಗ್ತದ. 3 ವರ್ಷಕ್ಕೆ 8,000 ರೂಪಾಯಿಗೆ 3 ವರ್ಷಕ್ಕೆ ಎಷ್ಟಾಗ್ತದೆ. ತ್ರೈರಾಶಿಕ ಪದ್ಧತಿ ಒಳಗೆ ಮಾಡ್ಬೋದು, ಸೂತ್ರದ ಮೇಲೆ ಮಾಡ್ಬೋದು. ಮುಂದೆಲ್ಲ ನಿಮ್ಮ ರೆಗ್ಯುಲರ್ ಕ್ಲಾಸ್ನಾಗ ಬರ್ತಾವೆ. ಈಗ ನಾವು ಸರಳ ಬಡ್ಡಿ ಕೊಟ್ಟಾರ. ಅವಧಿ ಬರೋಬರಿ ಎಷ್ಟು, 3 ವರ್ಷ. ಅವಧಿ ಬರೋಬರಿ 3 ವರ್ಷ. ಹಿಂತಿರುಗಿಸಬೇಕಾದ ಹಣ ಅಂದ್ರೇನು, ಮೊತ್ತ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಮೊತ್ತ ಬರೋಬರಿ ಎಷ್ಟು. ಇಲ್ಲೇ ಸರಳ ಬಡ್ಡಿ ಬರೋಬರಿ. ಸರಳ ಬಡ್ಡಿ ಸೂತ್ರ ಏನು, ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸವಾಗಲೇ. ಇದು ಎದರಾಗದ, ಇದು 100 ಗುಂಡ್ಲೆ ಇದು ವರ್ಷದಾಗದ ಅಂದ್ರೆ ನೀವು ಏನು ಹಚ್ಬೇಕಿಲ್ಲ. 3 ವರ್ಷ ಅಂದಂದ್ರೆ ನೀವು 1 ಹಚ್ಚ್ರಿ. ಇದು ಭಾಳ ಇಂಪಾರ್ಟೆಂಟ್ ಅದ. ಇನ್ನೊಂದ್ಸಲ ನೋಡ್ರಿ ನೀವು. ಸರಳ ಬಡ್ಡಿ ಬರೋಬರಿ ತೆಗಿಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ 100 ಗುಂಡ್ಲೆ 1 ಯಾವಾಗ ವರ್ಷದಾಗಿದ್ದರೆ 100 ಗುಂಡ್ಲೆ 1 ಹಚ್ಚ್ರಿ. ಇದನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಇದನ್ನು 1 ಯಾಕೆ ಹಚ್ತಾರ, 100ಕ್ಕೆ 1 ವರ್ಷಕ್ಕೆ ಇರ್ತದ ಅದು ದರ. ತಿಂಗಳದಾಗಿತ್ತಂದ್ರೆ ಇದಕ್ಕೆ 12 ಹಚ್ಚ್ರಿ. 3 ತಿಂಗಳಿಗೆ 20 ರೂಪಾಯಿ ಬಡ್ಡಿ, 3 ತಿಂಗಳಿಗೆ 3 ರೂಪಾಯಿ ಬಡ್ಡಿ ಅಂತ ಕೊಟ್ಟಿದ್ದ ಅಂದ್ರೆ ಇಲ್ಲಿ 12 ಹಚ್ಚ್ರಿ.
ದಿನದಾಗ 75 ದಿವಸಕ್ಕಾಗೋ ಬಡ್ಡಿ ಎಷ್ಟಂದ್ರೆ ಇಲ್ಲಿ 365 ಹಚ್ಚ್ರಿ. ಇದನ್ನ ಮಾತ್ರ ನೀವು ಭಾಳ ನೆನ್ಪಿಟ್ಟುಕೋಬೇಕು ಸರಳ ಬಡ್ಡಿ ಲೆಕ್ಕದಾಗ. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ಪಿ ಇಂಟು ಟಿ ಇಂಟು ಆರ್ ಅಪಾನ್ 100 ಇಂಟು 1. ಇದು ಇಂಗ್ಲೀಷ್ ಮೀಡಿಯಮ್ದಾಗ ಓಕೆ, ಬಟ್ ಅರ್ಥ ಮಾಡ್ಕೊಳ್ಳೋದು ಕನ್ನಡ ಮೀಡಿಯಮ್ದಾಗ ಹೆಚ್ಚು ಗಣಿತ ತಿಳಿತಾವ. ನೀವು 6ನೇ ತಕ್ಕ ಇಂಗ್ಲೀಷ್ ಮೀಡಿಯಂ ಬೇಕಾದಂಗೆ ಹೋದ್ರು, ಕನ್ನಡ ಮೀಡಿಯಮ್ದಾಗ ಯಾರು ಕಲಿತಾರೋ ಅವ್ರ ಮುಂದೆ ಟಾಪ್ ಲೆವೆಲ್ ಇರಲೇಬೇಕು. ನೋಡಿ, ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸ 100 ಗುಂಡ್ಲೆ 1 ವರ್ಷದಾಗದ, ಅಥವಾ ದಿನದಾಗಿತ್ತಂದ್ರೆ 365 ಹಚ್ಚ್ರಿ, ತಿಂಗಳದಾಗಿತ್ತಂದ್ರೆ 12 ಹಚ್ಚ್ರಿ. ಇದು ನೆನ್ಪಿಟ್ಕೋರಿ. ಫಸ್ಟ್ ವರ್ಷದಾಗಿದ್ರೆ 1 ಹಚ್ಚ್ರಿ, ತಿಂಗಳದಾಗಿದ್ರೆ 12 ಹಚ್ಚ್ರಿ, ದಿನದಾಗಿತ್ತಂದ್ರೆ ಇಲ್ಲಿ ತಳಗ 365 ಹಚ್ಚ್ರಿ. ಈ ಪಾಯಿಂಟ್ಸ್ 3 ನೆನ್ಪಿಟ್ಕೋರಿ ನೀವು. ಇದು ಭಾಳ ಇಂಪಾರ್ಟೆಂಟ್ ನೋಡಿದ್ದು, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ನೀವು ಅಸಲು ಎಷ್ಟದ ನೋಡ್ರಿ, 8,000 ಅದ. ಆಮೇಲೆ ಅವಧಿ ಎಷ್ಟದ, 3 ಅದ. ದರ ಎಷ್ಟದ, 10 ಅದ. ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 1. ನೋಡ್ರಿ, ಈ ಪೂಜೆ ತೆಗೀರಿ, ಇಲ್ಲಿ ಹೊತ್ತು ಇಲ್ಲಿ ಹೊತ್ತು ಇಲ್ಲಿ ಹೊತ್ತು ಎಷ್ಟಾಯ್ತು ನೋಡ್ರಿ. 10 ರೂಪಾಯಿ ಬಡ್ಡಿ ಅದ ಅಂದ್ರೆ 3 ವರ್ಷಕ್ಕೆ 2,400 ರೂಪಾಯಿ ಬಡ್ಡಿ ಆಯ್ತು. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಏನು? ಮೊತ್ತ ಬರೋಬರಿ ಅಸಲು ಪ್ಲಸ್ ಬಡ್ಡಿ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಅಸಲುನು, ಆ ಅಸಲದೊಳಗೆ ನೀವು ಸರಳ ಬಡ್ಡಿ ಕೂಡಿಸ್ಬೇಕು. ಏನು ಅಸಲ್ದಾಗ ಏನು ಮಾಡಬೇಕು? ಸರಳ ಬಡ್ಡಿ ಕೂಡಿಸ್ಬೇಕು. ಅಸಲು ಎಷ್ಟದ? 8,000 ಅದ. ಬಡ್ಡಿ ಎಷ್ಟದ? 2,400 ಅದ. 2 ಕೂಡಿಸಿ 8 2 10, 10,400 ರೂಪಾಯಿ. ಆಕೆ 3 ವರ್ಷನಾಗ ಎಷ್ಟು ಹೋಗ್ತಾಳ? 10,400 ರೂಪಾಯಿ. ಆನ್ಸರ್ ಈಸ್ ಈಕ್ವಲ್ ಟು 10,400 ರೂಪಾಯಿ. ಬೇಕಾದವ್ರ ಕಲ್ತು ಉದ್ಯೋಗ ಮಾಡ್ಬೋದು ನೀವು. ಇದನ್ನು ಚಂದಂಗೆ ಕ್ಲಾಸ್ ತಗೊಂಡು ಮನ್ಯಾಗ ಅಭ್ಯಾಸ ಮಾಡಿ ಹುಡುಗರು ಟ್ಯೂಷನ್ ಹೇಳಿದ್ರ ಪ್ರಸಾದ ಸಿಗ್ತು. ಎಲ್ಲರಿಗೂ ಸಿಗ್ತದೆ, ನಿಮಗೂ ಸಿಗ್ತದೆ, ನನಗೂ ಸಿಗ್ತದೆ. 5,000 ರೂಪಾಯಿ ಅಸಲಿಗೆ 2 ವರ್ಷಕ್ಕೆ 6% ದರದಂತೆ ಆಗುವ ಸರಳ ಬಡ್ಡಿ ಎಷ್ಟು? ಇನ್ನೊಂದು ಅದೆಲ್ಲ ಆಯ್ತು ರೀ ಸರ. ನವೋದಯದಾಗ ಹೆಂಗೆ ಹಾಕೋದು? ಡೈರೆಕ್ಟ್ ಉತ್ತರ ಅದು ಒಂದು ಗುರ್ತಾಗಬೇಕಲ್ಲ ನಿಮಗೆ, ಹೌದಾ? ಹೆಂಗೆ ಮಾಡಬೇಕು ನೋಡ್ರಿ. ಇಲ್ಲಿ 2 0 ತೆಗೀರಿ, ಇದೊಂದು 0 ತೆಗೆದ್ರೆ ಇದನ್ನು 3ಕ್ಕೆ ಗುಣಾಕಾರ ಮಾಡಿಬಿಡ್ರಿ, 2,400 ಆಯ್ತು. 8,000ದಾಗ 2,400 ಕೂಡಿಸ್ಬಿಡ್ರಿ, ಮತ್ತೆ ಬಂದ್ಬಿಡ್ತು. 2 0 ತೆಗೆದು ನೀವು 2 0 ತೆಗೆದು ಗುಣಾಕಾರ ಮಾಡಿಬಿಡೋದು, ಮುಗೀತು. ಈಗ 2 0 ಯಾಕಂತಂದ್ರೆ ನೋಡ್ರಿ, 2 0 ತೆಗೆದಿಲ್ಲ, ಇಲ್ಲೊಂದು ಹೋಗ್ಯದ, ಇಲ್ಲೊಂದು ಹೋಗ್ಯದ. ಇಲ್ಲೇ 2 0 ತೆಗಿಬೇಕು. ಯಾಕಂತಂದ್ರೆ ಇಲ್ಲಿ ಇದನ್ನೊಂದು 0 ತೆಗೀರಿ, ಇದೊಂದು 0 ತೆಗೀರಿ. 800ಕ್ಕೆ 300ಕ್ಕೆ ಗುಣಾಕಾರ ಮಾಡಿದ್ರೆ 2,400 ಬಂತು. ಅದ್ರಾಗ 8,000 ರೂಪಾಯಿ ಕೂಡಿಸ್ಬಿಟ್ರೆ ಮತ್ತೆ ಬಂತು. ಇಂಥ ಗಣಿತಗಳ ಟ್ರಿಕ್ಸ್ಗಳನ್ನು ನೀವು ಕಲಿಬೇಕು. ನೀವು ಒರಿಜಿನಲ್ ಶಾಣ್ಯರ್ ಆಗ್ಬೇಕು. ಸುಮ್ಮನೆ ಅಂತಾರಲ್ಲ, ದಿನದಾಗಾದ್ರೆ ವರ್ಷಕ್ಕೆ 1 ಹಚ್ಚ್ರಿ, ದಿವಸಕ್ಕಾದ್ರೆ ತಿಂಗಳಿಗೆ ಆದ್ರೆ 12 ಹಚ್ಚ್ರಿ. ಇಲ್ಲಿ 1 ಹಚ್ಚಿದ್ದು ವರ್ಷ ಅವಧಿ ವರ್ಷ ಇದ್ದಾಗ, ಇಲ್ಲಿ ತಿಂಗಳಿತ್ತು ಅಂದ್ರೆ ಇಲ್ಲಿ 12 ತಿಂಗಳಿಗೆ, 9 ತಿಂಗಳಿಗೆ, 1 ವರ್ಷ 10 ತಿಂಗಳಿಗೆ ಅಂದ್ರೆ 12 ಹಚ್ಚ್ರಿ. 75 ದಿನಕ್ಕೆ ಎಷ್ಟು? 126 ದಿವಸಕ್ಕೆ ಎಷ್ಟು ಬಡ್ಡಿ ಅಂತಂದ್ರೆ 365 ಹಚ್ಚ್ರಿ. ಇದು ಮಾತ್ರ 3 ಭಾಳ ಇಂಪಾರ್ಟೆಂಟ್ ನೋಡಿ. ಇವು ಯಾವಾಗ ಸೂತ್ರದಾಗ ಹಚ್ಬೇಕು ಅನ್ನೋದು ಇದು ತಿಳಿತು ಅಂದ್ರೆ ನಿಮ್ಮ ಉತ್ತರ ಬಂದು ಬಿಡುತ್ತದೆ. ಇದೊಂದು ಸರಳ ಬಡ್ಡಿ ಬಾಯಿನಿಂದ ಹೆಂಗೆ ಕಂಡು ಹಿಡಿಬೇಕು? 2 0 ತೆಗೆದು ಬಿಡ್ರಿ ನೀವು. ಇದು ನೋಡ್ರಿ, ಈ ಅವಧಿಗೆ ಮತ್ತು ಅಸಲಕ್ಕೆ ಗುಣಾಕಾರ ಮಾಡುವಾಗ ನೀವು 0ಗಳು ಎಷ್ಟಿರ್ತಾವೆ? ಒಟ್ಟು 2 ತೆಗಿಬೇಕು 0. ಯಾಕಂದ್ರೆ ಇಲ್ಲೊಂದು 0 ತೆಗೀರಿ, ಇದೊಂದು 0 ತೆಗೀರಿ. 2 0 ಅದ್ವಾ,
ಈ 800ಕ್ಕೆ 3ಕ್ಕೆ ಗುಣಾಕಾರ ಮಾಡಿದ್ರೆ 2400 ಆಯ್ತು. ಆ 8000 ಅದ್ರ ಕೂಡಿಸ್ಬಿಟ್ರಿ ಬಂದ್ಬಿಡ್ತದ. ಹಾಂ, ಇರಲ್ಲ. ಈಗ ನೋಡಿ, ಅಸಲು ಬರೋಬರಿ 5000. ಅವಧಿ ಬರೋಬರಿ ಅವಧಿ ಬರೋಬರಿ 2 ವರ್ಷ. ಅವಧಿ ಬರೋಬರಿ 2 ವರ್ಷ. ದರ ಬರೋಬರಿ ಏನು? 6%. ಕೇಳಿದ್ದು ಸರಳ ಬಡ್ಡಿ. ಸರಳ ಬಡ್ಡಿ ಬರೋಬರಿ ಅಷ್ಟು. ಸರಳ ಬಡ್ಡಿ ಬೇಕಾದ್ರೆ 2 0 ತೆಗೆದು ಬಿಡ್ರಿ ನೀವು. 6 12, 12 ಇಲ್ಲ ನೋಡ್ರಿ. 2 0 ತೆಗೆದು ಗುಣಾಕಾರ ಮಾಡಿಬಿಡ್ರಿ, ಬಂದುಬಿಡ್ತದೆ. 2 0 ಅಲ್ಲಿ ಅದು ನೋಡ್ರಿ. ಇವು 2 0 ತೆಗೆದ್ರಿ. 2ಕ್ಕೆ 50ಕ್ಕೆ 6ಕ್ಕೆ ಗುಣಾಕಾರ ಮಾಡಿರಿ. 6 12, 12 ಇಲ್ಲಿ 60, 600 ರೂಪಾಯಿ ಬರ್ತದೆ. ನೋಡೋಣ. ಇಷ್ಟೇ ತಲಿ ನೋಡಿ. ಸರಳ ಬಡ್ಡಿ ಅಷ್ಟೇ ಕೇಳ್ಯ ನಾವು. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗಿಲೆ 100 ಗುಂಡ್ಲೆ ಒಂದೇ ಹಚ್ಚಬೇಕು. ಯಾಕೆ? ವರ್ಷದಾಗದ. ಇದರ ಬರೋಬರಿ ಏನು? ಸರಳ ಬಡ್ಡಿ ಸೂತ್ರ. ಅಸಲು ಎಷ್ಟದ ನೋಡ್ರಿ? 5000. ಅವಧಿ ಎಷ್ಟು? 2 ವರ್ಷ. ದರ ಬರೋಬರಿ 6. 100 ಗುಂಡ್ಲೆ 1 ಬರೋಬರಿ 2 0 ತೆಗೆದು ಗುಣಾಕಾರ ಮಾಡಿಬಿಡ್ರಿ ಅಂತ ಮೊದಲೇ ಹೇಳಿದೆ. 6 12 ನೋಡ್ರಿ. 2 0 ಅದು ಆ ಪೂಜಿ ಹೊರಗಿಡ್ರಿ. 6 12, 12 ಇಲ್ಲಿ 60, 600 ರೂಪಾಯಿ ಸರಳ ಬಡ್ಡಿ. 600 ರೂಪಾಯಿ. ಆದ್ದರಿಂದ ಆನ್ಸರ್ ಸರಳ ಬಡ್ಡಿ ಬರೋಬರಿ 600 ರೂಪಾಯಿ. ನಿಮಗೆ ಶೇಕಡಾದಾಗ, ದಶಮಾಂಶದಾಗ ಇಂಥ ಟೈಮ್ ಬಂದಾಗ ನೀವು ರೆಗ್ಯುಲರ್ ಕ್ಲಾಸ್ನಾಗ ಬರ್ತಿರ್ತಾವ. ಈಗ ಸುಮ್ಮನೆ ನಿಮ್ಮ ಸರಳ ಬಡ್ಡಿ ಅಂದ್ರೆ ಏನು ಅನ್ನೋದು ಇನ್ನೊಂದು ತುಸು ಹಾಕಿರ್ತಾನೋ, ನೀವು ರಿವಿಷನ್ ಮಾಡಿಕಿಸಿದ ಮುಂದಿನ ವಿಡಿಯೋದಾಗ ನಿಮ್ಮ ಸರಳ ಬಡ್ಡಿ ನಾಲೆಜ್ ಬಂತು ಅಂದರೆ ಇನ್ನು ಮುಂದೆ ದೊಡ್ಡ ಲೆಕ್ಕಗಳನ್ನು ಮಾಡ್ತಿರ್ತೀರಿ. ಚಂದ ಫೇರ್ದಾಗ ಬರ್ಕೊಡ್ರಿ.